ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ವ್ರತ ಎಂದರೆ ಕೇವಲ ಪೂಜೆ ಮಾಡುವ ದಿನವಲ್ಲ. ತಾಯಿ ಮಹಾಲಕ್ಷ್ಮಿಯನ್ನು ಭಕ್ತಿ, ಶ್ರದ್ಧೆ ಮತ್ತು ಮಡಿಯಿಂದ ಆರಾಧಿಸುವ ಅತ್ಯಂತ ಪವಿತ್ರ ದಿನ. ಈ ದಿನ ತಾಯಿಗೆ ವಿವಿಧ ಬಗೆಯ ಸಾತ್ವಿಕ ನೈವೇದ್ಯಗಳನ್ನು ಅರ್ಪಿಸುವ ಸಂಪ್ರದಾಯ ಹಲವಾರು ಮನೆಗಳಲ್ಲಿದೆ. ಇಂದು ನಾವು ವರಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಬಹುದಾದ 9 ಬಗೆಯ ಸಾತ್ವಿಕ ನೈವೇದ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ನೈವೇದ್ಯಗಳನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸದೆ ಸಾಧ್ಯವಾದಷ್ಟು ಸಾತ್ವಿಕವಾಗಿ ತಯಾರಿಸಬಹುದು. ಹಾಗಾದರೆ ತಡ ಮಾಡದೆ ಒಂದೊಂದಾಗಿ ಯಾವ ನೈವೇದ್ಯಗಳನ್ನು ತಯಾರಿಸಬಹುದು ಎಂದು ನೋಡೋಣ. ಬೆಲ್ಲದ ಅನ್ನ, ಗೂಡಾನ್ನ. ಮೊದಲನೆಯ ನೈವೇದ್ಯ ಬೆಲ್ಲದ ಅನ್ನ. ಬೇಯಿಸಿದ ಅನ್ನಕ್ಕೆ ಬೆಲ್ಲದ ಪಾಕ, ತಾಜಾ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ರುಚಿಕರವಾಗಿ ತಯಾರಿಸಬಹುದು. ಅದರ ಮೇಲೆ ಏಲಕ್ಕಿ ಪುಡಿ ಮತ್ತು ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿದರೆ ಪರಿಮಳ ಇನ್ನಷ್ಟು ಹೆಚ್ಚುತ್ತದೆ. ಬೆಲ್ಲವು ಸಿಹಿತನದ ಸಂಕೇತ, ಆದ್ದರಿಂದ ಹಬ್ಬದ ಸಂದರ್ಭದಲ್ಲಿ ನೈವೇದ್ಯವಾಗಿ ವಿಶೇಷ ಸ್ಥಾನವಿದೆ. ಎರಡನೆಯದು ಅಕ್ಕಿ ಪಾಯಸ, ಪರಮಾನ್ನ. ಎರಡನೆಯದು ಅಕ್ಕಿ ಪಾಯಸ. ಹಾಲಿನಲ್ಲಿ ಅಕ್ಕಿಯನ್ನು ನಿಧಾನವಾಗಿ ಬೇಯಿಸಿ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ಏಲಕ್ಕಿ ಪರಿಮಳ ನೀಡಬಹುದು. ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿದರೆ ರುಚಿಯಾದ ಪಾಯಸ ಸಿದ್ಧವಾಗುತ್ತದೆ. ಪೂಜೆ ಮುಗಿದ ನಂತರ ಕುಟುಂಬದ ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಈ ನೈವೇದ್ಯಕ್ಕೆ ವಿಶೇಷ ಸ್ಥಾನವಿದೆ. ಸಿಹಿ ಪೊಂಗಲ್. ಮೂರನೆಯದು ಸಿಹಿ ಪೊಂಗಲ್ ಅಥವಾ ಸಿಹಿ ಹುಗ್ಗಿ. ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಚೆನ್ನಾಗಿ ಬೇಯಿಸಿ ಬೆಲ್ಲದ ಪಾಕವನ್ನು ಸೇರಿಸಬೇಕು. ನಂತರ ತುಪ್ಪ, ಏಲಕ್ಕಿ ಮತ್ತು ಗೋಡಂಬಿಯನ್ನು ಸೇರಿಸಿದರೆ ದೇವಸ್ಥಾನದ ಪ್ರಸಾದದಂತೆ ಸುವಾಸನೆಯ ಸಿಹಿ ಪೊಂಗಲ್ ಸಿದ್ಧವಾಗುತ್ತದೆ. ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸುವಾಗ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇರುವುದು ಅತ್ಯಂತ ಮುಖ್ಯ. ನಾಲ್ಕನೆಯದು ಹಯಗ್ರೀವ. ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ಬೆಲ್ಲದ ಪಾಕ ಮತ್ತು ತೆಂಗಿನಕಾಯಿ ತುರಿ ಸೇರಿಸಬೇಕು. ತುಪ್ಪ ಮತ್ತು ಏಲಕ್ಕಿ ಸೇರಿಸಿದಾಗ ಹಯಗ್ರೀವದ ರುಚಿ ಹಾಗೂ ಪರಿಮಳ ಇನ್ನೂ ಹೆಚ್ಚುತ್ತದೆ. ಇದು ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ನೈವೇದ್ಯಗಳಲ್ಲಿ ಒಂದಾಗಿದೆ. ಹಬ್ಬದ ದಿನಗಳಲ್ಲಿ ಮನೆಯಲ್ಲಿ ತಯಾರಿಸಿ ದೇವರಿಗೆ ಅರ್ಪಿಸಿ, ಇದು ಅತ್ಯಂತ ಉತ್ತಮವಾಗಿರುತ್ತದೆ. ಐದನೆಯದು ಪುಳಿಯೋಗರೆ. ಹಬ್ಬದ ನೈವೇದ್ಯದಲ್ಲಿ ಸಿಹಿಯ ಜೊತೆಗೆ ಖಾರ ಮತ್ತು ಹುಳಿಯ ರುಚಿಯ ಪ್ರಸಾದವೂ ಇರಬಹುದು. ಅನ್ನಕ್ಕೆ ಹುಣಸೆ ಹಣ್ಣಿನ ಗೊಜ್ಜು, ಪುಳಿಯೋಗರೆ ಪುಡಿ ಮತ್ತು ಅಗತ್ಯವಿರುವ ಮಸಾಲೆ ಸೇರಿಸಬೇಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬಳಸಿ ಒಗ್ಗರಣೆ ನೀಡಬಹುದು. ಕೊನೆಯಲ್ಲಿ ಸ್ವಲ್ಪ ಎಳ್ಳು ಪುಡಿ ಮಾಡಿ ಅಥವಾ ಕೊಬ್ಬರಿ ಸೇರಿಸಿದರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತದೆ. ಆರನೆಯದು ಚಿತ್ರಾನ್ನ. ಹಳದಿ ಬಣ್ಣದ ಈ ನೈವೇದ್ಯವು ಹಬ್ಬದ ಊಟಕ್ಕೆ ವಿಶೇಷ ಮೆರುಗು ನೀಡುತ್ತದೆ. ಬೇಯಿಸಿದ ಅನ್ನಕ್ಕೆ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಒಗ್ಗರಣೆ ನೀಡಿ ಅನ್ನ ಸ್ವಲ್ಪ ತಣ್ಣಗಾದ ನಂತರ ತಾಜಾ ನಿಂಬೆ ರಸ ಸೇರಿಸಬೇಕು. ಅಗತ್ಯವಿದ್ದಷ್ಟು ಉಪ್ಪು ಮತ್ತು ಅರಿಶಿನ ಸೇರಿಸಿದರೆ ರುಚಿಯಾದ ಚಿತ್ರಾನ್ನ ಸಿದ್ಧ. ಏಳನೆಯದು ಮೊಸರನ್ನ. ಬೇಯಿಸಿದ ಅನ್ನಕ್ಕೆ ಗಟ್ಟಿ ಮೊಸರು ಮತ್ತು ಸ್ವಲ್ಪ ಹಾಲು ಸೇರಿಸಿ ಮೃದುವಾಗಿ ಕಲಸಬೇಕು. ನಂತರ ಸಾಸಿವೆ, ಶುಂಠಿ, ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಬಳಸಿ ಸಾತ್ವಿಕ ಒಗ್ಗರಣೆ ನೀಡಬಹುದು. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಮೊಸರನ್ನ ಸಿದ್ಧ. ಪೂಜೆಯ ನೈವೇದ್ಯ ತಟ್ಟೆಯಲ್ಲಿ ಮೊಸರನ್ನಕ್ಕೆ ವಿಶೇಷ ಸ್ಥಾನ ನೀಡುವ ಸಂಪ್ರದಾಯವು ಅನೇಕ ಮನೆಗಳಲ್ಲಿ ಕಂಡುಬರುತ್ತದೆ. ಕಡಲೆಕಾಳು ಹುಸಲಿ. ಕಡಲೆಕಾಳನ್ನು ಹಿಂದಿನ ದಿನವೇ ನೆನೆಸಿಟ್ಟು ಮರುದಿನ ಮೃದುವಾಗಿ ಬೇಯಿಸಬೇಕು. ನಂತರ ಸಾಸಿವೆ, ಕರಿಬೇವು, ಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿಯ ಒಗ್ಗರಣೆ ನೀಡಿ ಬೇಯಿಸಿದ ಕಾಳನ್ನು ಸೇರಿಸಬೇಕು. ಕೊನೆಯಲ್ಲಿ ತಾಜಾ ತೆಂಗಿನಕಾಯಿ ತುರಿ ಸೇರಿಸಿದರೆ ರುಚಿಕರವಾದ ಉಸ್ಲಿ ಸಿದ್ಧ. ಇದು ಸರಳವಾಗಿದ್ದರೂ ಪೌಷ್ಟಿಕವಾದ ನೈವೇದ್ಯವಾಗಿದೆ. ಒಂಬತ್ತನೆಯದು ಪಂಚಾಮೃತ ಮತ್ತು ಪಾನಕ. ಪಂಚಾಮೃತವನ್ನು ಸಾಮಾನ್ಯವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದಿಂದ ತಯಾರಿಸಲಾಗುತ್ತದೆ. ಇದು ದೇವರ ಪೂಜೆಯಲ್ಲಿ ಪವಿತ್ರ ಸ್ಥಾನ ಹೊಂದಿದೆ. ಅದೇ ರೀತಿ ಬೆಲ್ಲ, ನೀರು, ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಬಳಸಿ ತಂಪಾದ ಪಾನಕವನ್ನು ತಯಾರಿಸಬಹುದು. ಪೂಜೆಯ ಸಂದರ್ಭದಲ್ಲಿ ನೈವೇದ್ಯವಾಗಿ ಅರ್ಪಿಸಲು ಇವುಗಳು ಸಾತ್ವಿಕವಾಗಿ ತಯಾರಿಸಬಹುದು. ನೈವೇದ್ಯ ಅರ್ಪಿಸುವಾಗ ಗಮನಿಸಬೇಕಾದ ವಿಷಯಗಳು. ಸ್ನೇಹಿತರೆ, ನೈವೇದ್ಯದ ವಿಶೇಷತೆ ಕೇವಲ ಅದರ ರುಚಿಯಲ್ಲಿಲ್ಲ.
ನೈವೇದ್ಯ ತಯಾರಿಸುವ ಮೊದಲು ಅಡುಗೆ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಮರ್ಯಾದೆ ನಿಯಮಗಳಿದ್ದರೆ ಅವುಗಳನ್ನು ಪಾಲಿಸಿ. ಆಹಾರವನ್ನು ದೇವರಿಗೆ ಅರ್ಪಿಸುವಾಗ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪವಿರಲಿ ಮತ್ತು ಮುಖ್ಯವಾಗಿ ಯಾವ ನೈವೇದ್ಯವನ್ನು ಮಾಡಬೇಕು ಎಂಬುದನ್ನು ಕುಟುಂಬದ ಸಂಪ್ರದಾಯ ಮತ್ತು ಸ್ಥಳೀಯ ಆಚರಣೆಗಳಿಗೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಹೇಳುವ ಸಂಪ್ರದಾಯಕ್ಕೂ ಗೌರವ ನೀಡಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ತಯಾರಿಸಿದ ಈ ನೈವೇದ್ಯಗಳನ್ನು ತಾಯಿ ಮಹಾಲಕ್ಷ್ಮಿಗೆ ಅರ್ಪಿಸಬಹುದು. ತಾಯಿಯ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಮನೆಗೂ ತಾಯಿ ವರಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ನಮ್ಮ ಸಂಪ್ರದಾಯ, ಹಬ್ಬದ ಹರಿದಿನ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸಂಪ್ರದಾಯ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.